ಒಂದಷ್ಟು ಜನ ಮುಸಲ್ಮಾನರು ಯಾರೋ ಬಂದ್ಬಿಟ್ಟೆ ಅವ್ರು ಸರಿ ಇಲ್ಲ ಮುಸಲ್ಮಾನರು ಡೈ ಮನೆಗೆ ನಡೀರಿ ಅಂತ BJP ಅವ್ರಿಗೆ ಹಿಂದುತ್ವವಾದಿಗಳು ಹೇಳಿ ಕಳಿಸುವಂಥ ಜನ ದಳದಲ್ಲೂ ಇದ್ರು, ಕಾಂಗ್ರೆಸ್ಸಲ್ಲೂ ಇದ್ರು. ಯಾಕಂದ್ರೆ ನಾನೊಬ್ಬ ಹಳೆ ಮೈಸೂರು ಭಾಗದವನಾಗಿ, ನಾನೊಬ್ಬ ಗ್ರಾಮೀಣ ಭಾಗದಲ್ಲಿ ಬಂದವನಾಗಿ ಅನ್ಸೋದೇನು ಅಂತಂದ್ರೆ ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಇಲ್ಲ, ವ್ಯಕ್ತಿತ್ವದಲ್ಲಿ ಒಂದು ಸಮಸ್ಯೆ ಆಗ್ತಿದೆ. ಕುರಾನ್ ಓದ್ ಅರ್ಥ ಮಾಡ್ಕೋಬೇಕಲ್ಲ, ಕುರಾನ್ ಕೂಡ ತಿಳಿಸೋಣ, ಬೈಬಲ್ ಕೂಡ ತಿಳಿಸೋಣ ಅಂತ ಹೇಳಿದ್ರೆ ಚೆನ್ನಾಗಿರೋದೇನು ಅಂತ. ಎಸ್ ತಾವೇನು ಹೇಳ್ತೀರಿ ಅಂತ. ಕಮಾನ್. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂತಹ ಉದ್ದೇಶವನ್ನ ಮಾದೇವಪ್ಪನವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ನಾವು ಈ ಮನುವಾದಕ್ಕೆ ಲಿಂಕ್ ಮಾಡಿರ್ತಕ್ಕಂಥದ್ದೇ ದೊಡ್ಡ ತಪ್ಪು. ಯಾಕಂದ್ರೆ ಇವತ್ತಿನ ಫಾಸ್ಟ್ ಲೈಫಲ್ಲಿ ನೀವು ಹೇಳಿದ ಹಾಗೆ ನಾವು ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಹಿಂದೆ ನೋಡಿ ಮಕ್ಕಳುಗಳಿಗೆ ಕಥೆಗಳನ್ನ ಹೇಳ್ಕೊಡ್ತಾ ಇದ್ರು, ರಾಮಾಯಣ ಮಹಾಭಾರತಗಳನ್ನ ಹೇಳ್ಕೊಡ್ತಾ ಇದ್ರು, ಕುಣಿಸ್ಕೊಂಡು ಮನೆಯಲ್ಲಿ ನಾಟಕಗಳನ್ನ ನೋಡ್ತಾ ಇದ್ರು ಈ ಮಕ್ಕಳುಗಳು. ಎಲ್ಲೋ ಒಂದ್ ಕಡೆ ಅದು ನಶಿಸಿ ಹೋಗಿದೆ. ಇವಾಗ ಅಜ್ಜಿ ಇದ್ರು ಇಲ್ಲ ಮನೆಗಳಲ್ಲಿ, ಒಟ್ಟು ಕುಟುಂಬಗಳು ಇಲ್ಲ. ಅವ್ರಿಗೆ ಆ ಕಥೆಗಳನ್ನ ಹೇಳೋದಾಗ್ಲಿ, ರಾಮಾಯಣ ಮಹಾಭಾರತಗಳ ಬಗ್ಗೆ ಆಗ್ಲಿ, ಈ ಭಗವದ್ಗೀತೆ ಬಗ್ಗೆ ಹೇಳಲಿಕ್ಕೆ ಅವರು ಯಾರು ಇಲ್ಲ ಈಗ. ಅಂತ ಫಾಸ್ಟ್ ಲೈಫ್ಗೆ ನಾವೆಲ್ಲರೂ ಕೂಡ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಎಲ್ಲರೂ ಕೂಡ ಫಾಸ್ಟ್ ಲೈಫ್ ಇದ್ದಾಗ ಈ ಸಮಯದಲ್ಲಿ ಮಕ್ಕಳಿಗೆ ಭಗವದ್ಗೀತೆಯ ಮೂಲಕ ಒಂದಷ್ಟು ದೊಡ್ಡ ಸಂದೇಶವನ್ನ ಅವರ ಬೆಳವಣಿಗೆಗೆ ಪೂರಕವಾಗಿ ಈ ಭಗವದ್ಗೀತೆಯ ಸಾರವನ್ನ, ಅದರಲ್ಲಿರ್ತಕ್ಕಂಥ ಆ ಗ್ರಂಥದಲ್ಲಿ ಇರ್ತಕ್ಕಂಥ ಅನೇಕ ಅಂಶಗಳನ್ನ ಮಕ್ಕಳಿಗೆ ಹೇಳೋದ್ರಿಂದ ಅವ್ರನ್ನ ಸಂಸ್ಕಾರವಂತರನ್ನಾಗಿ ಮಾಡ್ಬೋದು, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೋದು, ಮತ್ತು ನಾಡಿಗೆ ಒಳ್ಳೆಯ ಪ್ರಜೆಗಳನ್ನಾಗಿ ಅವ್ರನ್ನ ಮಾಡಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಆ ಹಿನ್ನೆಲೆಯಲ್ಲಿ ಕುಮಾರಣ್ಣವರು ಈ ಲೆಟರ್ ಬರೆದಿರ್ತಕ್ಕಂಥ ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.